ನಮಸ್ಕಾರ ವೀಕ್ಷಕರೇ. ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಇತ್ಯರ್ಥ ಕಾಣದೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಪರಿಹರಿಸಿಕೊಳ್ಳಲು ನಡೆಸಲಾಗುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಈ ವಿಶೇಷ ಪ್ರಕರಣವೊಂದನ್ನು ಪರಿಹರಿಸಲಾಗಿದೆ. ಮೈಸೂರಿನಲ್ಲಿ ಶನಿವಾರ ನಡೆದ ಲೋಕ್ ಅದಾಲತ್ನಲ್ಲಿ ಮಗ ಮಾಡಿದ ಸಾಲಕ್ಕೆ ತಾನು ಹೊಣೆಯಲ್ಲ ಎಂದು ಪಟ್ಟು ಹಿಡಿದಿದ್ದ ತಾಯಿಯ ಮನವೊಲಿಕೆ ಮಾಡುವಲ್ಲಿ ನ್ಯಾಯಾಧೀಶರು ಸಫಲರಾಗಿದ್ದಾರೆ. ಮಗನ ಸಾಲಕ್ಕೆ ನಾನಲ್ಲ ಹೊಣೆ ಎಂದಿದ್ದ ತಾಯಿಯ ಮನವೊಲಿಸಲು ರಾಷ್ಟ್ರೀಯ ಲೋಕ್ ಅದಾಲತ್ ಯಶಸ್ವಿಯಾಯಿತು. ನಮಗೆ ಗೊತ್ತಿಲ್ಲದೆ ಮಗ ಮಾಡಿದ್ದ ಸಾಲಕ್ಕೆ ನಾನೇಕೆ ಹೊಣೆಯಾಗಬೇಕು, ಅವನ ತಪ್ಪಿಗೆ ನಾನೇಕೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ವಾದ ಮಾಡಿದ ಮಹಿಳೆಯನ್ನ ನ್ಯಾಯಾಧೀಶರು ಮನವೊಲಿಸಿ ಸಾಲ ಮರುಪಾವತಿಗೆ ಒಪ್ಪಿಗೆ ಸೂಚಿಸುವಂತೆ ಮಾಡಿದರು. ಬರೋಬ್ಬರಿ 17 ಕೋಟಿ ರು ಸಾಲ ನೀಡಿ ಕಳೆದದ್ದಕ್ಕಾಗಿ 2 ವರ್ಷಗಳಿಂದ ಕೋರ್ಟ್ಗೆ ಅಲೆಯುತ್ತಿದ್ದ ಸಾಲ ನೀಡಿದವರು ಅದಾಲತ್ನಿಂದ ನಿಟ್ಟುಸಿರು ಬಿಟ್ಟರು. ಮೈಸೂರಿನ ನ್ಯಾಯಾಲಯ ಈ ವಿಶೇಷ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ. ಮೈಸೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ರವೀಂದ್ರ ಹೆಗಡೆ ಅವರು ಸಾಲ ಮರುಪಾವತಿಗೆ ತಕರಾರು ತೆಗೆದಿದ್ದ ಮಹಿಳೆಗೆ ಕಾನೂನು ಪ್ರಕಾರ ಹೋದರೆ ಏನಾಗಬಹುದು ಎಂಬುದರ ಬಗ್ಗೆ ತಿಳಿ ಹೇಳಿ ಸೌಹಾರ್ದಯುತವಾಗಿ ಬಗೆಹರಿಸಿಕೊಂಡರೆ ಎಲ್ಲರಿಗೂ ಅನುಕೂಲ ಎಂದು ಸಲಹೆ ನೀಡಿದರು. ಅದಕ್ಕೆ ಸಮ್ಮತಿಸಿದ ಮಹಿಳೆಯು ರಾಜಿ ಸಂಧಾನಕ್ಕೆ ಒಪ್ಪಿಗೆ ನೀಡಿ ಸಹಿ ಹಾಕಿದ್ದಾರೆ. ಮೈಸೂರಿನ ಉದ್ಯಮಿಯೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ತಾವು ಕೂಡ ಬಂಡವಾಳ ಹೂಡಿಕೆ ಮಾಡುವುದರೊಂದಿಗೆ ಸಾಕಷ್ಟು ಮಂದಿ ಸ್ನೇಹಿತರಿಂದ ಸಾಲ ಪಡೆದು ಬಂಡವಾಳ ಹೂಡಿಕೆ ಮಾಡಿದ್ದರು. ಇವರ ಮಾತನ್ನ ನಂಬಿ 16 ಮಂದಿ ಸ್ನೇಹಿತರು 17 ಕೋಟಿ ರು ಸಾಲವಾಗಿ ನೀಡಿದ್ದರು. ಸಾಲವಾಗಿ ಪಡೆದಿದ್ದ ಹಣವನ್ನ ಜಮೀನು ನಿವೇಶನ ಖರೀದಿ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡಲಾಗಿತ್ತು. ಆದರೆ ಸಾಲವನ್ನ ಮರುಪಾವತಿ ಮಾಡುವ ಮುನ್ನವೇ ಉದ್ಯಮಿ ಹಠಾತ್ ನಿಧನರಾದರು. ಇದರಿಂದ ಕಂಗಾಲಾದ ಸಾಲ ಕೊಟ್ಟವರು ಸಾಲ ಮರುಪಾವತಿಯ ಬಗ್ಗೆ ಮೃತರ ಕುಟುಂಬವನ್ನ ಭೇಟಿ ಮಾಡಿದ್ದಾರೆ. ಮೃತರ ಪತ್ನಿ ಮತ್ತು ಮಕ್ಕಳು ಸಾಲ ಮರುಪಾವತಿಗೆ ನಾವು ಜವಾಬ್ದಾರಿ ಕೊಡುತ್ತೇವೆ ಎಂದು ಭರವಸೆ ನೀಡಿದರೆ, ಮೃತರ ತಾಯಿ ಸಾಲಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ತಕರಾರು ತೆಗೆದು ಹಣ ನೀಡುವುದಿಲ್ಲ ಎಂದಿದ್ದಾರೆ. ಕೊನೆಗೆ ಸಾಲ ವಾಪಸ್ ಬರುವುದಿಲ್ಲ ಎಂದು 16 ಮಂದಿ ಸಹ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಕಳೆದ 2 ವರ್ಷಗಳಿಂದ ವಿಚಾರಣೆ ನಡೆಯುತ್ತಿದ್ದು, ಶನಿವಾರ ಪ್ರಕರಣ ಲೋಕ್ ಅದಾಲತ್ ಮುಂದೆ ಬಂದಿದೆ. ಈ ವೇಳೆ ಎರಡೂ ಕಡೆಯವರನ್ನ ಕರೆಸಿದ ನ್ಯಾಯಾಧೀಶರು ಹಣ ಪಾವತಿ ಮಾಡದೇ ಇದ್ದರೆ ನಡೆಯುವ ಕಾನೂನು ಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದು, ತಕರಾರು ತೆಗೆದಿದ್ದ ಮೃತರ ತಾಯಿಗೆ ಬುದ್ಧಿವಾದ ಹೇಳಿದ್ದಾರೆ. ನ್ಯಾಯಾಧೀಶರ ಮಾತಿಗೆ ಸಮ್ಮತಿಸಿದ ಮಹಿಳೆ ಎಲ್ಲರ ಸಾಲವನ್ನು ತೀರಿಸಲು ಒಪ್ಪಿಗೆ ನೀಡಿ ಸಹಿಯನ್ನ ಮಾಡಿದ್ದಾರೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.